Okay students, in the last video we have studied the different states of the matter. In this class we are going to study the change of the states of the matter. Do the matter changes its states from one state to another state? Yes, it changes from one state to another state. For example, water is a matter. It shows the three states, and solid as the ice is the solid state of the water, and liquid as water is the liquid state of the water, and the water vapor is the gaseous state. Water vapor is the gaseous state. Then how can we change this ice from ice to water and water to water vapor? To change its water from one state to another state, we need to provide the temperature to the matter, or it means we have to provide the temperature to the water. Effect of temperature on the matter. How the providing the temperature will change its states. In this diagram, it is the experiment to show how the effect of temperature matters on the water ice. Here we have taken a burner and a stand and the beaker, ice, thermometer and the stirrer. It is the thermometer, stirrer, beaker and ice cubes, burner and the table stand and the thermometer holder. When we keep the we take the 150 gram of the ice cubes and we start providing the heat to the ice, and similarly we put a thermometer in the ice, and it should be the bulb of the thermometer should be immersed in the ice, and when we provide the temperature to the ice, that starts melting, and on increasing the temperature, that solid ice starts melting and it becomes to the liquid state. And on increasing the temperature, the kinetic energy increases. On providing ಇಲ್ಲಿ ನಾವು ಐಸ್ ಗೆ ಹೀಟ್ ಅನ್ನು ಪ್ರೊವೈಡ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಸಾಲಿಡ್ ಅಂದ್ರೆ ಇಂಟರ್ಮೋಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ ಅಂದ್ರೆ ಅಲ್ಲಿ ಜಾಸ್ತಿ ಆಗಿರುತ್ತೆ. ಅದೇ ರೀತಿಯಲ್ಲಿ ಇಂಟರ್ಮೋಲಿಕ್ಯುಲರ್ ಸ್ಪೇಸ್ ಪಾರ್ಟಿಕಲ್ಸ್ ಮಧ್ಯೆ ಇಂಟರ್ಮೋಲಿಕ್ಯುಲರ್ ಸ್ಪೇಸ್ ಏನಾಗಿರುತ್ತೆ ಅಂದ್ರೆ ಅಲ್ಲಿ ಕಡಿಮೆ ಆಗಿರುತ್ತೆ. ನಾವು ಯಾವಾಗ ಅಲ್ಲಿ ಹೀಟ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ನಾವು ಕೊಟ್ಟಂತ ಹೀಟ್ ಎನರ್ಜಿನ ಯೂಸ್ ಮಾಡ್ಕೊಂಡು ಏನಾಗುತ್ತೆ ಆ ಪಾರ್ಟಿಕಲ್ಸ್ ವೈಬ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೊಟ್ಟಂತ ನಾವು ಪ್ರೊವೈಡ್ ಮಾಡಿದಂತ ಹೀಟ್ ಎನರ್ಜಿನ ಯೂಸ್ ಮಾಡ್ಕೊಂಡು ಏನಾಗುತ್ತೆ ಆ ಇಂಟರ್ಮೋಲಿಕ್ಯುಲರ್ ಏನ್ ಬಾಂಡಿಂಗ್ ಇರುತ್ತೆ ಆ ಬಾಂಡಿಂಗ್ ಸ್ಪ್ಲಿಟ್ ಆಗುತ್ತೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ದಟ್ particles of the ice or the solid form starts moving, vibrating. ಅಲ್ಲಿ ವೈಬ್ರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ಏನಾಗುತ್ತೆ ಅಂದ್ರೆ ಅಲ್ಲಿ ಒಂದು ಬಾಂಡಿಂಗ್ ಏನಿರುತ್ತೆ ಆ ಬಾಂಡಿಂಗ್ ಸ್ಪ್ಲಿಟ್ ಆಗಿ ಏನಾಗುತ್ತೆ ಅಂದ್ರೆ ಅಲ್ಲಿ ಆ ಪಾರ್ಟಿಕಲ್ಸ್ ಎಲ್ಲ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಸ್ ವಿ ಇನ್ಕ್ರೀಸ್ ದ ಟೆಂಪರೇಚರ್ ಆಫ್ ದ solids, that increase the kinetic energy of the particles of the matter. The minimum temperature at which a solid melts to become a liquid at the atmospheric pressure is called the melting point of the matter. ಇಲ್ಲಿ ನಾವು ಯಾವುದಾದ್ರು ಮ್ಯಾಟರ್ ಅನ್ನ ತಗೊಂಡು ಯಾವುದೇ ಒಂದು ನಾವು ಟೆಂಪರೇಚರ್ ಅನ್ನ ನೀಡ್ತಾ ಹೋದಾಗೆ ಆ ಒಂದು ಸ್ಟೇಜಿಗೆ ಬಂದು ಏನಾಗುತ್ತೆ ಅಂದ್ರೆ ಅದು ಸಾಲಿಡ್ ಇದ್ದು ಕಂಪ್ಲೀಟ್ ಆಗಿ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ದ ಮಿನಿಮಮ್ ಟೆಂಪರೇಚರ್ ವಿ ಹ್ಯಾವ್ ಟು ಪ್ರೊವೈಡ್ ದ ಮ್ಯಾಟರ್, ದಟ್ ಟೆಂಪರೇಚರ್ converts the solid to the liquid. That temperature is called the melting point. Melting point ಅಂತ ಹೇಳಿ ಕರಿತೀವಿ ನಾವು. The melting point of the ice is the 273.15 Kelvin. ಇಲ್ಲಿ ಕೆಲ್ವಿನ್ ಅಲ್ಲಿ ನಾವು 273.15 ಕೆಲ್ವಿನ್ ಅಂತ ಹೇಳ್ಬೋದು.
ಅದೇ ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಾವು 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿನೂ ಹೇಳ್ಬೋದು. ಇನ್ನು ನೆಕ್ಸ್ಟ್ ಅಂದ್ರೆ ನಾವು ಯಾವಾಗ ಇಲ್ಲಿ ನಾವು ಹಾಗೆ ಈಗ ನಮ್ದು ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಸ್ಟೇಟ್ಗೆ ಬಂದಿದೆ, ಅಲ್ಲಿ ನಾವು ಟೆಂಪರೇಚರ್ ಅನ್ನ ಕೊಡ್ತಾ ಹೋದ ಹಾಗೆ ನಾವು ಎಕ್ಸ್ಪೆರಿಮೆಂಟ್ ಮಾಡುವಾಗ ಅಬ್ಸರ್ವ್ ಮಾಡ್ಬೋದು. ಥರ್ಮೋಮೀಟರ್ ಅನ್ನ ನಾವು ಇಟ್ಟು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅಲ್ಲಿ ಆ ಥರ್ಮೋಮೀಟರ್ದೊಳಗೆ ಆಗುವಂತಹ ಚೇಂಜಸ್ ಅನ್ನ, ಆ ರೀಡಿಂಗ್ ನಲ್ಲಿ ಆಗುವಂತಹ ಚೇಂಜಸ್ ಅನ್ನ ನೋಡ್ಬೇಕಾಗತ್ತೆ. ಅಲ್ಲಿ ನೋಡ್ಬೇಕಾದ್ರೆ ನಾವು ಅಲ್ಲಿ ಐಸ್ ಕಂಪ್ಲೀಟ್ ಆಗಿ ನಮ್ದು ವಾಟರ್ ಆಗ್ಬೇಕಾದ್ರೆ ಅಲ್ಲಿ ಒಂದಿಷ್ಟು ಥರ್ಮೋಮೀಟರ್ ಚೇಂಜಸ್ ಅನ್ನ ತೋರಿಸೋದೇ ಇಲ್ಲ. ಯಾಕೆ ತೋರಿಸಲ್ಲ? ಅದು ನಾವು ಹೀಟ್ ಅನ್ನ ಕಂಟಿನ್ಯೂಸ್ ಆಗಿ ಪ್ರೊವೈಡ್ ಮಾಡ್ತಾನೆ ಇದ್ದೀವಿ, ಹಾಗಾದ್ರೆ ಅಲ್ಲಿ ಥರ್ಮೋಮೀಟರ್ದಲ್ಲಿ ನಮ್ದು ಯಾಕೆ ಟೆಂಪರೇಚರ್ ಅನ್ನ ತೋರಿಸ್ತಾ ಇಲ್ಲ? ಹಾಗಾದ್ರೆ ಆ ಟೆಂಪರೇಚರ್ ಎಲ್ಲಿ ಯೂಸ್ ಆಗುತ್ತೆ, ಎಲ್ಲಿ ಯೂಸ್ ಆಯ್ತು, ಎಲ್ಲಿ ವ್ಯಾನಿಷ್ ಆಯ್ತು ಅಂತ ಅಂದ್ರೆ ಇಲ್ಲಿ that energy, heat energy is used to break the intermolecular force between the particles of the matter. ಆ ಸಾಲಿಡ್ ಸ್ಟೇಟ್ ನಲ್ಲಿ ಇದ್ದಂತ ಆ ಪಾರ್ಟಿಕಲ್ಸ್ ನಡುವೆ ಏನ್ ಇಂಟರ್ಮೋಲ್ಕ್ಯುಲರ್ ಫೋರ್ಸ್ ಇತ್ತಲ್ಲ, ಆ ಫೋರ್ಸ್ ಅನ್ನ ಇಲ್ಲಿ ಸ್ಪ್ಲಿಟ್ ಮಾಡ್ಲಿಕ್ಕೆ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ದು ಆ ಹೀಟ್ ಎನರ್ಜಿ, ನಾವು ಪ್ರೊವೈಡ್ ಮಾಡಿದಂತ ಹೀಟ್ ಎನರ್ಜಿ ಯೂಸ್ ಆಗತ್ತೆ. ಆ ಎನರ್ಜಿನ ನಾವು ಏನಂತ ಕರಿತೀವಿ ಅಂದ್ರೆ ಇಲ್ಲಿ ಲೇಟೆಂಟ್ ಹೀಟ್. ಲೇಟೆಂಟ್ ಹೀಟ್ ಅಂದ್ರೆ ಲೇಟೆಂಟ್ ಅಂದ್ರೆ ಇಲ್ಲಿ ಹಿಡನ್ ಹೀಟ್ ಅಂತ ಹೇಳಿ ಕರಿತೀವಿ. ದ ಪ್ರೊಸೆಸ್ ಆಫ್ ಚೇಂಜಿಂಗ್ ಸಾಲಿಡ್ ಇಂಟು ಲಿಕ್ವಿಡ್ ಸ್ಟೇಟ್ ಇಸ್ ಕಾಲ್ಡ್ ದ ಫ್ಯೂಷನ್ ಅಂತ ಹೇಳಿ ಕರಿತೀವಿ. ದ ಪ್ರೊಸೆಸ್ ಆಫ್ ಚೇಂಜಿಂಗ್ ಸಾಲಿಡ್ ಇಂಟು ದ ಲಿಕ್ವಿಡ್ ಸ್ಟೇಟ್, ದ ಪ್ರೊಸೆಸ್ ಆಫ್ ಚೇಂಜಿಂಗ್ ಸಾಲಿಡ್ ಇಂಟು ಲಿಕ್ವಿಡ್ ಇಸ್ ಕಾಲ್ಡ್ ದ ಫ್ಯೂಷನ್. ದ ಅಮೌಂಟ್ ಆಫ್ ಹೀಟ್ ಎನರ್ಜಿ that is required to change 1 kg of solid into the liquid at atmospheric pressure at its melting point is called the latent heat of fusion. ಇಲ್ಲಿ ನಾವು 1 kg ಐಸ್ ಅನ್ನ ತಗೊಂಡು ಅದನ್ನ ಕಂಪ್ಲೀಟ್ ಆಗಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ನಲ್ಲಿ ಸಾಲಿಡ್ ಇದ್ದದನ್ನ ಲಿಕ್ವಿಡ್ ಕನ್ವರ್ಟ್ ಮಾಡಬೇಕಾದ್ರೆ ಅಲ್ಲಿ ಏನ್ ಹೀಟ್ ಎನರ್ಜಿ ಯೂಸ್ ಆಗತ್ತಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಇಲ್ಲಿ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಹೇಳಿ ಕರಿತೀವಿ. ಇದ್ರ ನಂತರ ನಾವು ಎಕ್ಸ್ಪೆರಿಮೆಂಟ್ ಅಲ್ಲಿ ಈಗ ನಮ್ದು ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಯ್ತು. ಇದಾದ ನಂತರ ನಾವು ನೆಕ್ಸ್ಟ್ ಹಾಗೆ as we go on providing the temperature to the water, that will convert the water into the its water vapor. ನಾವು ಇಲ್ಲಿ ವಾಟರ್, ಈಗ ನಮ್ದು ಲಿಕ್ವಿಡ್ ಸ್ಟೇಟ್ ನಲ್ಲಿ ಇರೋ ವಾಟರ್ ಗೆ ನಾವು ಹೀಟ್ ಅನ್ನು ಹಾಗೆ ಪ್ರೊವೈಡ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ದು ವಾಟರ್ ಈಸ್ ಕನ್ವರ್ಟೆಡ್ ಇಂಟು ದ ವಾಟರ್ ವೇಪರ್. ಅಂದ್ರೆ ಇಲ್ಲಿ ಲಿಕ್ವಿಡ್ ಈಸ್ ಕನ್ವರ್ಟಿಂಗ್ ಇಂಟು ದ ಇಟ್ಸ್ gaseous form. The temperature at which the liquid converts into the water vapor at the atmospheric pressure is called the boiling point. ಒಂದು ಟೆಂಪರೇಚರ್ ನಲ್ಲಿ ನಾವು ಹಾಗೆ ಟೆಂಪರೇಚರ್ ಅನ್ನ ಪ್ರೊವೈಡ್ ಮಾಡ್ತಾ ಹೋದಾಗೆ ಒಂದು ಟೆಂಪರೇಚರ್ ಗೆ ರೀಚ್ ಆಗುತ್ತೆ. ಆ ರೀಚ್ ಆದಲ್ಲಿ ನಮ್ದು ವಾಟರ್ ಇದ್ದಿದ್ದು ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾಯ್ಲ್ ಆದ ನಂತರ ದಟ್ಸ್ ಕನ್ವರ್ಟ್ ಇಂಟು ದ ವಾಟರ್ ವೇಪರ್. ಆ ನಾವು ಟೆಂಪರೇಚರ್ ಏನಂತ ಕರಿತೀವಿ ಅಂದ್ರೆ ಇಲ್ಲಿ ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ವಾಟರ್ ಇಸ್ ದ 373 ಕೆಲ್ವಿನ್. ಕೆಲ್ವಿನ್ ನಲ್ಲಿ ಕೆಲ್ವಿನ್ ಸಿಸ್ಟಮ್ ನಲ್ಲಿ ಹೇಳಬೇಕಾದ್ರೆ ಇಲ್ಲಿ 373 ಅಂತ ಹೇಳ್ಬೋದು. ಅದೇ ರೀತಿ ನಾವು ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಹೇಳಬೇಕಾದ್ರೆ 100 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಮಾಡಿದಾಗ ನಮಗೆ ಇಲ್ಲಿ ಕೆಲ್ವಿನ್ ಸಿಸ್ಟಮ್ ನಲ್ಲಿ ಅಂದ್ರೆ 100 ಪ್ಲಸ್ 273 ಇಸ್ ಈಕ್ವಲ್ ಟು 373 ಕೆಲ್ವಿನ್ ಆಗುತ್ತೆ. ಅದೇ ಇಲ್ಲಿ ನಮ್ದು ಫಸ್ಟ್ ಸಾಲಿಡ್ ಸ್ಟೇಟ್ ಇತ್ತು, ನಮ್ದು ಐಸ್ ಏನಿತ್ತು ಇಲ್ಲಿ ಸಾಲಿಡ್ ಸ್ಟೇಟ್. ಆ ಸಾಲಿಡ್ ಸ್ಟೇಟ್ ನಲ್ಲಿರೋ ಐಸ್ ಗೆ ನಾವು ಹೀಟ್ ಅನ್ನು ಪ್ರೊವೈಡ್ ಮಾಡಿದಾಗ ದಟ್ಸ್ ಕನ್ವರ್ಟೆಡ್ ಇಂಟು ದ ಲಿಕ್ವಿಡ್ ಅಂಡ್ on increasing the temperature of the water, that liquid state of the water converted into the gaseous state as the water vapor. ಅದೇ ರೀತಿ ನಾವು ಇಲ್ಲಿ gaseous state ನಲ್ಲಿರೋ ವಾಟರ್ ಅನ್ನ ಏನ್ ಮಾಡಬಹುದು, ನಾವು on cooling we can convert it into the liquid. On cooling the liquid we can also convert it into the solid. ನೀವು ಫ್ರೀಜರ್ ನಿಮ್ಮ ಮನೆಯಲ್ಲಿ ಏನ್ ಮಾಡಿರ್ತಾರೆ, ನೀವು ಫ್ರೀಜರ್ ನಲ್ಲಿ ಇಡ್ತೀರ ನೀರನ್ನ. ನಾವು ಇಟ್ಟಂತ ನೀರು ಏನಾಗಿರುತ್ತೆ ಅಂದ್ರೆ ಅದು ಲಿಕ್ವಿಡ್ ಸ್ಟೇಟ್ ನಲ್ಲಿ ಇರುತ್ತೆ. ಆ ಲಿಕ್ವಿಡ್ ಸ್ಟೇಟ್ ನಲ್ಲಿ ಇರುವಂತ ವಾಟರ್ ಅನ್ನ ನೀವು ಫ್ರಿಡ್ಜ್ ನಲ್ಲಿ ಕೂಲ್ ಮಾಡಿದಾಗ ಏನಾಗುತ್ತೆ, ದಟ್ಸ್ ಕನ್ವರ್ಟೆಡ್ ಇಂಟು ದ ಸಾಲಿಡ್ ಫಾರ್ಮ್ ಆಸ್ ದ ಐಸ್. ಇನ್ನು ಇದು ನಮ್ದು ಸ್ಟೇಟ್ ಆಫ್ ಚೇಂಜ್ ಆಫ್ ಸ್ಟೇಟ್ಸ್ ಆಫ್ ದ ಮ್ಯಾಟರ್ ಆಯ್ತು. ಇಲ್ಲಿ ನಮ್ದು ಯಾವಾಗಲೂ ಒಂದು ಮ್ಯಾಟರ್ ಅಲ್ಲಿ ಅದರ ಸ್ಟೇಟ್ ಅನ್ನ ಚೇಂಜ್ ಮಾಡಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಫಸ್ಟ್ it converts from solid to the liquid and then liquid to the
vapor. But in some conditions, solids directly converted into the gas. The process of changing gas into the process of changing solid into gas directly without changing into the liquid state is called the sublimation ಅಂತ ಹೇಳಿ ಕರಿತೀವಿ. Sublimation, for example, camphor ಅಂದ್ರೆ ನೀವು ಮೇಣದ ಬತ್ತಿನ ನೋಡ್ತೀರಿ. ಮೇಣದ ಬತ್ತಿ ಅಲ್ಲ, ಕರ್ಪೂರನ ನೀವು ಅದಕ್ಕೆ ಬೆಂಕಿ ಹಚ್ಚಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಯಾವಾಗ ಲೈಟ್ನಿಂಗ್ ಮಾಡ್ತೇವಲ್ಲ ಅವಾಗೆ ನಮ್ದು ಆ ಕರ್ಪೂರ ಸಾಲಿಡ್ ಸ್ಟೇಟ್ ಇದ್ದು ಡೈರೆಕ್ಟ್ ಆಗಿ ಏನಾಗುತ್ತೆ ನಮ್ದು ಗ್ಯಾಸಿಯಸ್ ಸ್ಟೇಟ್ ಆಗುತ್ತೆ. Camphor is the example for the sublimation. Sublimation is the process of changing a solid state into the gaseous state without changing into the liquid state. Vice versa, direct change of the gas into the direct change of gas into the solid without changing into the liquid state is called the deposition ಅಂತ ಹೇಳಿ ಕರಿತೀವಿ. Deposition is the direct change of gas into solid without changing into the liquid. Sublimation is the vice versa of the deposition. Deposition is the conversion of gas into solid, and the sublimation is the process of converting a solid into the gas. This is the change of states of the matter. Here we have studied the three states of the water, and how can we change the states of the water by providing the temperature. First we take the ice cubes, and on providing the temperature to the ice we convert it into the water, and at some temperature that ice converts into the liquid state. That temperature is called the melting point of the water, and melting point of the water is the 273.15 Kelvin. It means 0 degree Celsius, and the hidden temperature at which the solid converts into the liquid is called the latent heat of fusion, and the temperature at which the liquid starts boiling, and at the atmospheric pressure is called the boiling point, and the boiling point of the water is the 373 degrees Celsius, 373 Kelvin, and the change of solid into the gaseous is called the sublimation, and the vice versa deposition is the conversion of gas into the solid. Okay students, now we are going on the next concept, effect of change of pressure on change of the states of its matter. You all know that every matter has its different states. The difference in the states of matter is due to the difference in the intermolecular space between the particles. The intermolecular space between the particles identifies its state. You all know that on applying the pressure on the gas, do the particles of the gaseous molecules come closer? Yes, on applying the pressure on the gas, the particles of the gaseous molecules come closer. When we add the pressure on the gaseous molecules with the piston, the gas molecules have the more intermolecular space between these particles, and when we add more pressure than this piston, then they come closer to each other, and again we adding the pressure on the piston, the particles of the gas come near to each other, and they convert from one states of matter to its another state. By applying the pressure on the matter, we can change from one state to the another state. You all know that the carbon dioxide can be stored in the form of ice, in the form of solid, but carbon dioxide is
in our environment it is in the gaseous state, but it can be converted into the solid form by applying the pressure. By applying the pressure, carbon dioxide can be converted into the gaseous state, and also by reducing the temperature. We can convert the carbon dioxide, solid carbon dioxide into the gaseous by reducing the pressure to the 1 atmosphere. By reducing the pressure of the solid carbon dioxide to the 1 atmosphere, we can change the solid carbon dioxide into the gases without changing into the liquid state. In the form of sublimation, how we change the states from solid to the gas. Similarly, the carbon dioxide from the solid we can convert to the gaseous by reducing the pressure to 1 atmosphere. So that's why we can call the solid carbon dioxide as the dry ice. And we can change the states of the matter. By this diagram we can observe that the change of solid to liquid is the fusion, and the change of liquid into gaseous state is the vaporization, and the change of gas into the solid is the deposition, and the vice versa, the change of solid into gas is the sublimation, and the change of gas into the liquid is the condensation, and the change of liquid into the solid is the solidification. I hope you all understood about this concept. Now the next concept is the evaporation. We know that the particles of the matter always be moving and never be at rest. They always at the moving condition, and at a given temperature the matter, it may be solid, gas or liquid, the particles of the matter have the different amount of kinetic energy, and they always possess the kinetic energy with the different amount. In case of liquids, the surface particles of the matter, in case of liquids, the surface particles of the matter have the higher kinetic energy than the lower particles, and they can able to break the force of attraction between the other particles of the matter, and they can move away from the particles of the other they can move away from the matter, and they can change its state from liquid to vapor. The phenomena of change of liquid into vapors at any temperature below its boiling point is called the evaporation. It may be any matter. The phenomena of change of matter from liquid into the vapor below its boiling point, that process is called the evaporation. Simply, the evaporation is the change of liquid into the gas below its boiling point, and the factors affecting the evaporation. Which are the factors affect in the evaporation? The first one factor is the increase of the surface area. Evaporation is mainly linked to the surface area of the matter. If the surface area of the matter increases, then automatically evaporation also increases. You all know that while ನೀವು ಬಟ್ಟೆನ ಒಣಗಿ ಹಾಕಬೇಕಾದ್ರೆ ಏನು ಮಾಡ್ತೀರಾ ಅಂದರೆ ಬಟ್ಟೆಗಳನ್ನ ಏನು ಮಾಡ್ತೀರಾ ಅಂದರೆ ಹರಡ್ತೀರಿ. ಯಾಕಂತ ಅಂದರೆ ಅಲ್ಲಿ ಯಾವ ರೀತಿ ನಮ್ಮದು ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತಾ ಹೋಗುತ್ತಲ್ಲ, ಯಾವ ರೀತಿ ನಮ್ಮದು ಮ್ಯಾಟರ್ಸ್ ಸ್ಪ್ರೆಡ್ ಆಗುತ್ತಾ ಹೋಗುತ್ತಲ್ಲ, ಅವಾಗ ಏನಾಗುತ್ತೆ ಅಂದರೆ ಅಲ್ಲಿ ಎವಾಪರೇಷನ್ ಕೂಡ ಏನಾಗುತ್ತೆ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ increase of the surface area will also increase the evaporation rate of the evaporation. And next one factor is the increase of the temperature. As the temperature of the matter increases, the
kinetic energy of the particles also increases, and the particles overcome with the force of attraction between the other particles, and they change from liquid to the vapors. As the temperature increases, the evaporation rate also increases. And a decrease of the humidity. Humidity means the amount of air present in the air. As the amount of water vapor present in the air increases, the evaporation also, as the humidity increases, the evaporation decreases. evaporation ಅಂದ್ರೆ ತಂಪಾದ ವಾತಾವರಣ, ಸಾರಿ ಹ್ಯೂಮಿಡಿಟಿ ಅಂದ್ರೆ ಇಲ್ಲಿ ನಮ್ದು ತಂಪಾದ ವಾತಾವರಣ. ಆ ತಂಪಾದ ವಾತಾವರಣದೊಳಗೆ ನಾವು ಯಾವುದೊಂದು ಪದಾರ್ಥವನ್ನ ಒಣಗ್ಲಿಕ್ಕಿಟ್ರೆ, ಅದನ್ನ ಒಣಗಿ ಹಾಕ್ಲಿಕ್ಕಿಟ್ರೆ ಅದು ಈಸಿಯಾಗಿ ಒಣಗತ್ತಾ ಇಲ್ಲ. ಅವಾಗ ಏನಾಗಿರುತ್ತೆ ಅಂದ್ರೆ ಅಲ್ಲಿ ಎವಾಪರೇಷನ್ ರೇಟ್ ಡಿಕ್ರೀಸ್ ಆಗಿರುತ್ತೆ. ಯಾಕೆಂದ್ರೆ ಅಲ್ಲಿ ಸರೌಂಡಿಂಗ್ ಏರಿಯಾ ಒಳಗೆ ಏನಾಗಿರುತ್ತೆ ಅಂದ್ರೆ ಅಲ್ಲಿ ವಾಟರ್ ವೇಪರ್ ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ ಅಲ್ಲಿ ಸರೌಂಡಿಂಗ್ ಏರಿಯಾ ನಮ್ದು ಎನ್ವಿರಾನ್ಮೆಂಟ್ ಅದರ ಕೆಪಾಸಿಟಿ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ಅದು ವಾಟರ್ ವೇಪರ್ ಅನ್ನ ಅದು ತಗೊಳ್ಳೋದಿಲ್ಲ. ಸೊ ದ ಏರ್ ಅರೌಂಡ್ ಅಸ್ ಈಸ್ ಕೆನಾಟ್ ಹೋಲ್ಡ್ more than a definite amount of the water vapor and at a given temperature. ಒಂದು ನಾರ್ಮಲ್ ಟೆಂಪರೇಚರ್ ಒಳಗೆ ನಮ್ದು ಸರೌಂಡಿಂಗ್ ಏರಿಯಾ ಏನಾಗುತ್ತೆ ಅಂದ್ರೆ ಆ ಟೆಂಪರೇಚರ್ಗಿಂತ ಜಾಸ್ತಿ ಅದು ಅಮೌಂಟ್ ಆಫ್ ವಾಟರ್ ವೇಪರ್ ಅನ್ನ ಅದು ಹೋಲ್ಡ್ ಮಾಡಲ್ಲ. ಸೊ ದ ಹ್ಯೂಮಿಡಿಟಿ ಡಿಕ್ರೀಸಸ್, ಎವಾಪರೇಷನ್ ಇನ್ಕ್ರೀಸಸ್. ಒಂದು ವೇಳೆ ಹ್ಯೂಮಿಡಿಟಿ ಕೆಳಮಟ್ಟದಿದ್ರೆ ಅವಾಗ ಎವಾಪರೇಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬೇಸಿಗೆ ಕಾಲದೊಳಗೆ ಏನಾಗಿರುತ್ತೆ ಅಂದ್ರೆ ಹ್ಯೂಮಿಡಿಟಿ ಡಿಕ್ರೀಸ್ ಕಂಡೀಷನ್ ಒಳಗಿರುತ್ತೆ, ಕಡಿಮೆ ಇರುತ್ತೆ. ಹ್ಯೂಮಿಡಿಟಿ ಕಡಿಮೆ ಇರುತ್ತೆ, ಅವಾಗ ಎವಾಪರೇಷನ್ ರೇಟ್ ಏನಿರುತ್ತೆ, ಜಾಸ್ತಿ ಆಗುತ್ತೆ. ಅದೇ ರೀತಿ ಇಲ್ಲಿ ನಮ್ದು ರೈನಿ ಸೀಸನ್ ಅಥವಾ ವಿಂಟರ್ ಸೀಸನ್ ತಗೊಂಡಾಗ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ, ಎವಾಪರೇಷನ್ ರೇಟ್ ಏನಿರುತ್ತೆ ಅಲ್ಲಿ ಕಡಿಮೆ ಇರುತ್ತೆ. An increase in the wind speed. ಗಾಳಿಯ ವೇಗ ಏನಾಗುತ್ತೆ ಅಲ್ಲಿ ಹೆಚ್ಚಾದ್ರೆ ಎವಾಪರೇಷನ್ ರೇಟ್ ಏನಾಗುತ್ತೆ. As the increase in the wind speed, the evaporation rate also increases. ಈಗ ನೀವು ಬಟ್ಟೆನ ಒಣಗಿ ಹಾಕಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಗಾಳಿ ಜೋರಾಗಿ ಬೀಸಿದ್ರೆ ಏನಾಗುತ್ತೆ ಅಲ್ಲಿ ನಿಮ್ದು ಬಟ್ಟೆಗಳು ಜಲ್ದಿ ಒಣಗತ್ತಾ. ಅದೇ ರೀತಿಯಲ್ಲಿ with the increase in the wind speed, the particles of the water vapor moves away with the air. When the increase in the wind speed, as the wind speed increases, the particles of the water vapor also moves with the air and evaporation rate also increases. These are the factors affecting the evaporation. The factors affecting the evaporation are the increase in the surface area also increases the evaporation rate, and increase of the temperature also increases the evaporation rate, and the decrease in the humidity increases the evaporation rate, and increase in the wind speed also increases the evaporation rate. These are the factors affecting the evaporation. Now the next concept is the how does evaporation cause cooling. In an open vessel, the liquid always evaporates continuously, and the particles of the liquid absorbs the energy from the surrounding area, and they overcome with the force of attraction between their particles, and they get evaporates. The absorption of the energy from the surrounding area makes the surrounding cold. For example, when we pour some acetone on our palm, the particles of the acetone absorbs the energy from the surrounding area, and by our palm they absorb the heat energy from our body, and they get evaporates and feels our palm cold. Another example is the people sprinkle the water on the floor in the sunny day. Why do they do so? Because sprinkling the water on the ground, the particles of the water absorb the heat energy from the ground, and the water gets evaporates and makes the ground cold. In the same way, in summer days we wear the cotton clothes. Why?
Why do we wear the cotton cloths in the summer days? Because by the mechanism of the body, our body releases the sweat, and that sweat absorbs the heat energy from our body, and they try to evaporate. But in summer days, if we wear the cotton cloths, as the cotton is the good absorbent of the water that absorb the sweat, and after absorbing the sweat, if it exposing to the atmosphere, that is easy to evaporate the sweat from our body. In the same way, if we take some cold water in a glass, when we take it into the atmosphere, the water vapors of the air, when comes in contact with that cold glass, that water vapors converts from vapor to the liquid, and they becomes droplets on the glass, cold glass. So when we take a cold water glass in our hand, we can see the droplets on the outer surface of the glass. This is all the phenomena of the evaporation, and this completes your lesson, matter in our surroundings. Thank you.